ನಮಸ್ಕಾರ ಸ್ನೇಹಿತರೆ, ಥೈಲ್ಯಾಂಡ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಡೇ 3 ಥೈಲ್ಯಾಂಡಲ್ಲಿ. ನಮ್ಮ ಟ್ರಾವೆಲ್ ಪಾರ್ಟ್ನರ್ ಏನು ಹೇಳಿದ್ದಾರೆ ಅಂದರೆ, ಇವತ್ತು 12 ಗಂಟೆಗೆ ರೂಮಿಂದ ಪಿಕಪ್ ಮಾಡಿ ಟೈಗರ್ ಪಾರ್ಕು ಮತ್ತು ಬೌದ್ಧ ಟೆಂಪಲನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಮುಂದಿನ ಸಿಟಿಗೆ ಹೋದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾವಿದ್ದೀವಿ ಇವತ್ತು ಇಲ್ಲಿ ಜಂಪ್ ಸ್ಟೋರಲ್ಲಿ. ಸೊ ನೋಡೋಣ ಬನ್ನಿ ಒಳಗಡೆ ಏನೇನಿರುತ್ತೆ ಅಂತ. ಒಳಗಡೆ ಹೋಗಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಒಳಗಡೆ ಏನು ಜ್ಯುವೆಲರಿ ಸಿಗುತ್ತೆ ಅಂತ ನೋಡೋಣ.
ಮಾಡಬೇಕಾಗಿ ಬರುತ್ತೆ. ಅಯ್ಯೋ ತುಂಬ ದೊಡ್ಡದಿದೆ ಯಪ್ಪ. ಇವಾಗ ಟೈಗರ್ ಪಾರ್ಕ್ ಹೋಗ್ತಾ ಇದ್ದೀವಿ. ಅಂತೂ ಹುಲಿಗಳ ನಾಡಿನಿಂದ ಹುಲಿಗಳು ನೋಡಕ್ಕೆ ಬಂದೇ ಬಿಟ್ವಿ. ಟೈಗರ್ ಪಾರ್ಕ್ ಹೋಗ್ತಾ ಇದ್ದೀವಿ. 6 Thai bucks ಈಚ್ ಪರ್ಸನ್ಸ್ಗೆ. ನೋಡೋಣ ಬನ್ನಿ. ಟೈಗರ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಾವು ಆ್ಯಕ್ಚುಲಿ ಹುಲಿಗಳ ನಾಡಿಂದ ಬಂದು ಇಲ್ಲಿ ಟೈಗರ್ ನೋಡೋದು ಒಂದು ಕ್ಯೂವಲ್ಲಿದ್ದೀವಿ. ಇವ್ರದ್ದಾದ್ಮೇಲೆ ನಾವೇ ಹೋಗ್ತಾ ಇದ್ದೀವಿ. ಅಪ್ಡೇಟ್ ಬನ್ನಿ ತೋರಿಸ್ಕೊಡ್ತೀನಿ. ಟೈಗರ್ ನೋಡಿ ಇವತ್ತು ಆ್ಯಕ್ಚುಲಿ ಕಾಲು ಮತ್ತು ವಿಡಿಯೋ ಕಾಲ್ ಏನೂ ಮಾಡೋಗಿಲ್ವಂತ ಇಲ್ಲಿ ಮುಖಾಂತಲ ಗುರು ಜೀವ ಡ್ರಗ್. ಯಪ್ಪ ಬಾಯಿ ನೋಡ್ರಪ್ಪ ಇದ್ರದ್ದು. ಯಪ್ಪ ಫಸ್ಟ್ ಟೈಮ್ ಟೈಗರ್ ಮುಟ್ತಾ ಇದ್ದಾನೆ ಗುರು. ಹೆದರಿಕೆ ಆಗ್ತದೆ ಆದರೂ ಓಕೆ. ಸಚ್ಚಾಗೆ ನೈಸ್ ಬೇಬಿ. ಹೌ ಓಲ್ಡ್ ಇಸ್ ದಿಸ್? 3 months, 3 years or 3 months? 3 months. Oh, so big. ಅಪ್ಪ 3 ತಿಂಗಳದಂತೆ ಗುರು. ಇವ್ರು ಹೇಳ್ತವ್ರೆ, ಇವ್ರು ಸುಳ್ಳು ಹೇಳ್ತವ್ರೆ ನಿಜ ಹೇಳ್ತಾ ಗೊತ್ತಾಯಿಲ್ಲ. ಆದರೆ ಅಂತೂ ಸರಿಯಾಗಿದೆ ನೋಡಿ. ಹುಲಿ ಬಾಲ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಲನೇ ಎಷ್ಟು ತೂಕ ಇದೆ ಅಂದರೆ ಯಪ್ಪ ತುಂಬ ವೆಯ್ಟ್ ಇದೆ. ಒಂಥರ ಸಾಫ್ಟಾಗಿದೆ. ನಮ್ಮ ಬೆಕ್ಕು ಮುಟ್ದಂಗೆ ಫೀಲ್ ಆಗ್ತಾಯಿದೆ. ಬಟ್ ಹುಲಿ ಏನೋ ಅದಕ್ಕೋಸ್ ನನಗೂ ಸಂಬಂಧ ಇಲ್ಲ. ಏನಾದ್ರು ಮಾಡ್ಕೊಳ್ಳಿ ಅನ್ನೋಕ್ಕೆ ಸುಮ್ಮನೆ ಆರಾಮಾಗಿ ಮಲ್ಕೊಂಡಿದ್ದೆ. ನೋಡಿ ಎಷ್ಟು ವೆಯ್ಟ್ ಇದೆ ಅಂದರೆ ಇದು ತುಂಬ ವೆಯ್ಟ್ ಇದೆ. ಮಾಡ್ತಾರೆ ನೀವು ತೆಗಿತಾ ಇರ್ತೀನಿ. ಧೈರ್ಯ ಮಾಡಿ ಹುಲಿಗಳಂತೂ ನೋಡಾಯಿತು. ಆ್ಯಕ್ಚುಲಿ ಅವ್ರ ಕಡೆ ಅಂತೂ ಹುಲಿ ಬಂತು ಅಂದರೆ ಅಲ್ಲಿ ವಾರಗಟ್ಟಲೆ ಅದು ವಾರಲ್ಲಿ ಯಾರೂ ಓಡಾಡಲ್ಲ. ಬಟ್ ಇವತ್ತು ಹುಲಿನೇ ಮುದ್ದಾಡ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಪಾಪ ಡ್ರಗ್ಗಿಗೆ ಕೊಟ್ಬಿಟ್ಟು ಕೂಡ್ಕೊಂಡಿರ್ತಾರೆ ಅನ್ಸುತ್ತೆ. ಪಾಪ ಎದ್ರುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈಗೆಲ್ಲ ಏನು ಗುರು ಹುಲಿಗೆ ಮರ್ಯಾದೆ ಬೇಡವಾ? ಈ ಥರ ಒಳ್ಳೆ ನಾಯಿ ಥರ ಆಟ ಆಡಿಸ್ತಾರಲ್ಲ ಕತೆ. ಇದು ಹುಲಿನೇ ಪಲಗಿಸಿದ್ದಾನೆ ಅಂದರೆ ಗ್ರೇಟ್ ಬಿಡಪ್ಪ. ಗಬ್ಬು ನಾತಲ್ಲಿ ಮಾಂಸ ಮಡ್ಡಿ ಕೊಟ್ಟು ಇವಕ್ಕೆ ಯಪ್ಪ ಎಷ್ಟು ಉದ್ದ ಇದೆ ನೋಡಿ. ಏನಪ್ಪ ಇದು ಹಿಂಗಿದೆ. ಸುಮಾರು ಹುಲಿಗಳಿದಾವೆ ಇಲ್ಲಂತೂ. ಲೈವಲ್ಲಿ ನೋಡೋಕ್ಕೂ ಹೊರಗಡೆ ಟಿವಿಯಲ್ಲಿ ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಯಪ್ಪ ಏನು ಇಷ್ಟೊಂದು ದೊಡ್ಡದಿದೆಯಾ ಹುಲಿಗಳು. ಇದೊಂದು ದೊಡ್ಡ ಹುಲಿ ಅನಿಸುತ್ತೆ ಮೋಸ್ಟ್ಲಿ. ದೊಡ್ಡ ಕೇಜ್ ಕೊಟ್ಟಿದ್ದಾರೆ. ಹೆಣ್ಣುಲಿನ ಇದು ಬಿಡ್ರಪ್ಪ. ಫೈಟ್ ಆಡ್ತಾ ಇದ್ದೇವೆ ಹುಲಿ ಮರಿಗಳಂತೂ. ತುಂಬ ಫ್ರೆಂಡ್ಲಿ ಆಗಿರ್ತೀವ. ಬೆಳೀತಾ ಇದಾಗೋಯ್ತವ, ವರ್ಟ್ ಆಗೋಯ್ತವ. ಫಸ್ಟ್ ಟೈಮು ಜೀವನದಲ್ಲಿ ಟೈಗರ್ ಮುಟ್ಟಿದ್ದು. ಅದು ಮೈಸೂರು ಜೂವಲ್ಲಿ ನೋಡ್ತಾ ಇದ್ವಿ, ರಿಯಲಾಗೂ ನೋಡಿರಲಿಲ್ಲ. ಇವತ್ತು ಅದನ್ನು ಟಚ್ ಮಾಡಿ ಫೀಲ್ ಮಾಡಿ ಭಾಳ ಎತ್ಕೊಂಡು ಆಟ ಆಡಿ ಬಂದ್ವಿ. ಏನು ಖುಷಿ ಒಂಥರ. ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನು ಈ ಥರ ಒಳ್ಳೆ ಬೇಬಿ ಥರ ಮುಟ್ಟಿ ಬಂದ್ವಲ್ಲ ಅಂತ ಖುಷಿ. ಒಂದು ಗೋವಾ ಆರ್ಡ್ರ್ ಮಾಡಿದ್ವಿ. ತೈವಾನ್ ಗೋವಾ. $40 ಅಂತ ಇದಕ್ಕೆ. ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡ್ತಾರೆ. ಒಂದು ತಿನ್ನಗಂಟು ಸಾಕು, ಊಟ ಮಾಡೋದು ಬೇಡ. ಹಾಂ ಯಾ ಮೀಡಿಯಮ್ ಖಾರ ಹಾಕಿ ಕೊಡ್ತಾರೆ. ಥ್ಯಾಂಕ್ ಯು. ಇವಾಗ ಥಾಯ್ಲೆಂಡ್ನ ಫ್ಲೋಟಿಂಗ್ ಮಾರ್ಕೆಟ್ಗೆ ಬಂದ್ವಿ. ಎಂಟ್ರಿ ಫೀ ಬಂದು 200 Thai baht ಪರ್ ಪರ್ಸನ್ನು. ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಆನೆಗಳಿದೆ. ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಬುದ್ಧನ್ನ. ಶಾಪಿಂಗ್ ಮಾರ್ಕೆಟ್ ಇದು. ಶರ್ಟ್ಸ್ಗಳು, ಬಟ್ಟೆಗಳು. ಇದು ಥಾಯ್ಲೆಂಡ್ನ ಫ್ಲೋಟಿಂಗ್ ಮಾರ್ಕೆಟ್.
ಇಲ್ಲ ಊಟ ಗೀಟ ಮಾಡ್ಕೊಬೋಯ್ತು ಅವ್ರು ಬಂದಿದ್ರೆ. ಇಂಗ್ಲೀಷ್ ಕನ್ನಡದಲ್ಲಿ ಗೊತ್ತಿಲ್ಲ. ಸೀ ಫುಡ್ ಮೊಸ್ಲೆ ಇದು ಬರೋದು ಅನ್ಸುತ್ತೆ. ಇಲ್ಲಿ ಫುಡ್ಗಳು ನೋಡ್ಕೊಂಡು ನೋಡಿ ಬನಾನಾ ಇದು ಮಾಡ್ತಾ ಇದ್ದಾರೆ. ನೋಡಪ್ಪ ಇದು ಮೊಸಳೆ ಮಾಂಸ. ಕೇಳಿ ಫ್ರೂಟ್ಸು. ಇದು ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದು. ಟೂ ಎಕ್ಸ್ಪೆನ್ಸಿವ್. ಕ್ಯಾನ್ ಐ ಗೆಟ್ ಡಿಸ್ಕೌಂಟ್? ನೋಡಿ ಫೈನಲಿ ನಾನ್ ವೆಜ್ಗಳು ಬಂದವು ನೋಡಿ. ಚೇಳು, ಹುಳಗಳು ಮತ್ತು ಏನೇನೋ ಹಾಕಿದ್ದಾರೆ ಪುಣ್ಯಾತ್ಮರು. ಏನು ಟಚ್ ಮಾಡೋಗಿಲ್ವಂತೆ. ಇದೆಲ್ಲ ಇಲ್ಲಿ ನಿಮಗೆ ನಮ್ಮ ಸ್ಟಾರ್ಟರ್ಸ್ಗಳು ತಿಂತೀವಲ್ಲ ಹಂಗೆ ಜನ ಪ್ರಿಪೇರ್ ಮಾಡ್ತಾರೆ ಇಲ್ಲಿ. ನೋಡಿ ರೆಡ್ ಹಲ್ಸ್ನನ್ನು ನೋಡಿ, ಇವೆಲ್ಲ ನೋಡಿ ಮೊಸಳೆ ಮಾಂಸ ಅಂತೆ. ಅಪ್ಪ ಮೊಸಳೆಗಳು ನೋಡಪ್ಪ ಹೆಂಗೆ ತಿಂತಾರೆ ಇಲ್ಲಿ ಜನಗಳು, ಭಗವಂತ. ಮತ್ತು ಇದೇನೋ ಫೋರ್ಕ್ ಅನಿಸುತ್ತೆ. ಇದು ಏನೇನೋ ಇದೆ ಕಣ್ರಪ್ಪ, ದೇವ್ರಿಗೆ ಗೊತ್ತು. ಇಲ್ಲಂತೂ ವೆಜಿಟೇಬಲ್ಸ್ ಫ್ರೂಟ್ಸ್ಗಳು ಬಿಟ್ರೆ ಸೀ ಫುಡ್ಡು. ಹಂಗೆ ಬಂದರೆ ಮಾಮೂಲಿ ಬಟ್ಟೆಗಳು ಎಲ್ಲ. ಇದಂತೂ ಸಿಕ್ಕಾಬಟ್ಟೆ ದೊಡ್ಡ ಮಾರ್ಕೆಟು. ನಮಗೂ ಸುತ್ತಿ ಸಾಕಾಗಿ ಎಷ್ಟೊತ್ತಿಗೆ ಎಕ್ಸಿಟ್ ಹೋಗ್ತೀವಪ್ಪ ಅನಿಸ್ಬಿಡ್ತು. ಸೆಕೆ ಇಲ್ಲಂತೂ ಹ್ಯುಮಿಡಿಟಿ ಅಪ್ಪ, ಬೆವರು ಸಿಕ್ಕಾಬಟ್ಟೆ ಕಿತ್ಕೊಂಡು ಸುಮ್ಮನೆ ಅರಿಯೋದು. ಸಾಕು ಮುಗಿದ್ರೆ ಸಾಕು ಅನ್ನಂಗೆ ಫೈನಲ್ಲೇ ಮುಗಿಸ್ಕೊಂಡು ವ್ಯಾನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಮತ್ತು ಇಲ್ಲಿ ಹಿಂಗೆ ಬಂದು ನೋಡಿ ಕೋಕೋನಟ್ಟು, ಬೋಟು, ನೀರುಗಳು. ಇಲ್ಲಿ ಮೋಸ್ಟ್ಲಿ ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಇದಿದೆ ನೋಡಿ. ಸೋಪಲ್ಲಿ ಆಗಿರೋ ಆರ್ಟ್ಸ್ಗಳು ಇದೆಲ್ಲ ಸೋಪಲ್ಲಿ ಮಾಡಿರೋದು. ಈ ವ್ಯಕ್ತಿ ಎಷ್ಟು ಅದ್ಭುತವಾಗಿ ಕ್ರಾಫ್ಟ್ ಮಾಡಿದ್ದಾರೆ ಅಂದರೆ ರಿಯಲಿ. ಇಲ್ಲಿ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಟ್ಟಿರೋ ಹೈವೇಲಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಾದ್ರೆ ಥೈಲ್ಯಾಂಡಲ್ಲಿ. ಕನ್ನಡ ಸಾಂಗ್ ಕೇಳ್ತಾ ಬ್ಯಾಂಕಾಕ್ ಬಂದಿದ್ದೆ ಗೊತ್ತಾಗಲಿಲ್ಲ. ಅಂತೂ ನಮ್ಮ ಹೋಟ್ಲ್ ಬಂತು. ಬ್ಯಾಂಕಾಕ್ ಬೀದಿಗಳಲ್ಲಿ ಆಟೋದಲ್ಲಿ ಸುತ್ತಾ ಇದ್ದೀವಿ. ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಬ್ಯಾಂಕಾಕ್ನ ಬೀದಿಗಳನ್ನ ಸುತ್ತಿ ಸಾಕಾಗಿ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಸಿಗೋಣ.
ಬಾಯ್ ಗುಡ್ ನೈಟ್.